ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿಯ ಕಂದಿರನ್ನ ಸಮಸ್ತ ಈಶ್ವರಿ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಅನೇಕ ಜ್ಞಾನರತ್ನಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮುರಳಿಯ ಮುಖ್ಯ ಸಾರದಲ್ಲಿ ನಮ್ಮೆಲ್ಲರ ಎಕ್ಸರ್ಸೈಸ್ ಬೇರೆಯಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ನೆನಪು ಬುದ್ಧಿಯಿಂದ ಮಾಡುವುದಾಗಿದೆ. ಇದು ಆತ್ಮಿಕ ಎಕ್ಸರ್ಸೈಸ್, ರುಹಾನಿ ಡ್ರಿಲ್ ಆಗಿದೆ. ಅನೇಕರು ಫಿಸಿಕಲ್ ಎಕ್ಸರ್ಸೈಸ್ ಅನ್ನು ಹೇಳ್ಕೊಡ್ತಾರೆ, ಆದರೆ ಇದು ರುಹಾನಿ ಎಕ್ಸರ್ಸೈಸ್. ಅದೇ ಥರ ಇವತ್ತು ಧಾರಣೆಯಲ್ಲೂ ಕೂಡ ಹೇಳ್ತಾರೆ, ಡ್ರಾಮಾ ಪಾಠವನ್ನ ನಿಶ್ಚಯ ಮಾಡಿಕೊಂಡು ನಿಶ್ಚಿಂತರಾಗಿರಿ. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡು. ಡ್ರಾಮಾದ ಪಾಠವನ್ನ ಪಕ್ಕಾ ಮಾಡಿಕೊಳ್ಳೋದು ಅಥವಾ ಡ್ರಾಮಾ ಮೇಲೆ ನಿಶ್ಚಯ ಇಡುವುದು ಅಂದ್ರೆ ಏನು? ಒಟ್ಟಾರೆಯಾಗಿ ನಾವು ನಿಶ್ಚಿಂತರಾಗಬೇಕು ಅಂದ್ರೆ ಡ್ರಾಮಾ ಪಾಠದ ಮೇಲೆ ನಿಶ್ಚಯ ಆಗಬೇಕು ಅಂತ. ಡ್ರಾಮಾ ಪಾಠ ನಿಶ್ಚಯ ಆಗಬೇಕು ಅಂತಂದ್ರೆ ಡ್ರಾಮಾದ ಗುಹ್ಯ ರಹಸ್ಯಗಳನ್ನ ತಿಳಿದಿರಬೇಕು. ಏನು ಡ್ರಾಮಾ? ಡ್ರಾಮಾದ ಒಟ್ಟಾರೆ ಸಾರ ಏನು ಅಂತ ಇವತ್ತು ನಿಮಗೆ ಹೇಳ್ತೀನಿ. ನಿಮಗೆ ಡ್ರಾಮಾ ಪಾಠ ಪಕ್ಕಾ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ಪ್ರಾಕ್ಟೀಸ್ ಅನ್ನು ನೀವು ಮಾಡಿಕೊಂಡ್ರೆ ಸಾಕು. ನೀವು ಡ್ರಾಮಾದ ರಹಸ್ಯಗಳೆಲ್ಲವನ್ನ ತಿಳಿಬೇಕು ಅಂತ ಏನೂ ಇಲ್ಲ. ಡ್ರಾಮಾದ ಬಗ್ಗೆ ವಿಸ್ತಾರವಾದ ಅಧ್ಯಯನಕ್ಕೆ ಇಳಿಬೇಕು ಅಂತ ಇಲ್ಲ. ಬಾಬಾರವ್ರು ನುಡಿಸಿರುವ ಅಷ್ಟೂ ಮುರುಳಿಗಳನ್ನು ಓದಿ ಪಾಯಿಂಟ್ಸ್ ಬರಿಬೇಕು ಅಂತ ಏನಿಲ್ಲ. ನನ್ನ ಇಡೀ ಜೀವನದ ಈ ಒಂದು ಆಧ್ಯಾತ್ಮಿಕ ಮಾರ್ಗದ ಒಟ್ಟಾರೆ ಅನುಭವ ಶಿವಬಾಬರವರು ಸಿಕ್ಕಿದ್ದ ಮೇಲೆ ಏನು ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಮೂರು ಲೋಕದ ಜ್ಞಾನ, ಸಮಯ ಜ್ಞಾನ, ಸೃಷ್ಟಿ ನಾಟಕದ ಜ್ಞಾನ, ಇದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಿರುವುದ ಸಾರದ ಒಂದೇ ಒಂದು ಎಸೆನ್ಸ್ ಲೈನ್ ನನಗೆ ಸಿಕ್ಕಿರೋದು. ಅದನ್ನು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಒಂದನ್ನ ಅರ್ಥ ಮಾಡಿಸೋದಕ್ಕೆ ಭಗವದ್ಗೀತಾ, ಇದು ಒಂದನ್ನ ಅರ್ಥ ಮಾಡಿಸೋದಕ್ಕೆ ರಾಮಾಯಣ, ಇದು ಒಂದನ್ನ ಅರ್ಥ ಮಾಡಿಸೋದಕ್ಕೆ ಮಹಾಭಾರತ, ಇದು ಒಂದನ್ನ ಅರ್ಥ ಮಾಡಿಸೋದಕ್ಕೆ ಅನೇಕ ಗ್ರಂಥಗಳು, ಅನೇಕ ಧರ್ಮಾತ್ಮರು, ಅನೇಕ ಮಹಾತ್ಮರು, ಅನೇಕ ಸಂತರು, ಶರಣರು. ಈಗ ಸ್ವಯಂ ಪರಮಾತ್ಮನು ಕೂಡ ಇದು ಒಂದನ್ನು ಅರ್ಥ ಮಾಡಿಸೋದಕ್ಕೆ ಇಷ್ಟೆಲ್ಲವೂ ಕೂಡ ಇತಿಹಾಸ ಹೇಳ್ಬೇಕಾಯ್ತು, ವಿಜ್ಞಾನ ಹೇಳ್ಬೇಕಾಯ್ತು. ಏನದು? ಒಂದೇ ಒಂದು ವ್ಯತ್ಯಾಸ ಇದೆ ನಮಗೆ. ನಾವೆಲ್ಲ ಆತ್ಮರಾಗಿದ್ದೀವಿ ಅಂತ ಗೊತ್ತಾಗೋಗಿದೆ. ಈಗ ಆತ್ಮ ಹೇಗಿದ್ದೀರಿ ಅಂದ್ರೆ
ನಾನಾತ್ಮ ನಿರಾಕಾರನಾಗಿದ್ದೇನೆ, ನಿರ್ವಿಕಾರನಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿಜಾನಂದದಲ್ಲಿ ಇದ್ದೇನೆ. ನಾನು ಸದಾ ಕಾಲಕ್ಕಾಗಿ ನಿರ್ಮಾಣ ಚಿತ್ತನಾಗಿದ್ದೇನೆ, ನಿರ್ಭಯನಾಗಿದ್ದೇನೆ ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ಆತ್ಮದ ಮೂಲ ಸ್ವರೂಪವೇ ಅದೇ ಆಗಿದೆ, ಶಾಂತಿ. ಶಾಂತಿ ಇರಬೇಕು ಅಂದ್ರೆ ಇವೆಲ್ಲವೂ ಕೂಡ ಅಲ್ಲಿ ಮೇಳೈಸಿರಬೇಕಾಗತ್ತೆ. ನಿರಾಕಾರಿಯತೆ, ನಿರ್ವೀರ್ಯತೆ, ನಿಶ್ಚಿಂತತೆ, ನಿರ್ಭಯತೆ, ನಿಜಾನಂದತೆ ಎಲ್ಲದರ ಒಟ್ಟಾರೆ ಸ್ವರೂಪವೇ ಶಾಂತಿ. ಓಂ ಶಾಂತಿ. ಅಂದ್ರೆ ನಾವು ಆತ್ಮ ಇರೋದೇ ಶಾಂತ ಸ್ವರೂಪ, ನಾವಾತ್ಮ ಇರೋದೇ ಶಾಂತಿಧಾಮದಲ್ಲಿ, ನಾವಾತ್ಮರ ತಂದೆ ಶಾಂತಿ ಸಾಗರ. ಆದ್ರೆ ನಾವು ಮಾತ್ರ ಶಾಂತಿಯ ಸ್ವರೂಪ ಆಗ್ಬಿಟ್ಟಿದೀವಿ, ಅಶಾಂತಿಯ ಮಕ್ಕಳಾಗ್ಬಿಟ್ಟಿದೀವಿ, ಅಶಾಂತಿ ಧಾಮದಲ್ಲಿ ಇದ್ದು ಬಿಟ್ಟಿದೀವಿ ಅಂತ ಅನುಭವ ಆಗ್ತಾ ಇದೆ. ನಾನು, ನಮ್ಮಪ್ಪ, ನಮ್ಮ ಮನೆಯಲ್ಲಿ ನಾವಿದ್ದಾಗ ನಾವು ಶಾಂತ ಸ್ವರೂಪರೇ. ಆದರೆ ಪರಸ್ಥಳಕ್ಕೆ ಬಂದಾಗ, ಪರ ಧರ್ಮದಲ್ಲಿದ್ದಾಗ, ಪರವಶ ಆದಾಗ, ಪರಾಧೀನರಾಗಿದ್ದಾಗ ನಮ್ಮ ಸ್ವಸ್ವರೂಪದಲ್ಲಿ ಉಳಿಯೋದು ಕಷ್ಟ, ನಮ್ಮ ಸ್ವಧರ್ಮ ಶಾಂತಿಯಲ್ಲಿ ಇರೋದು ಕಷ್ಟ. ಗದ್ದಲ ಮಾಡುವನ್ನಿ ಎಷ್ಟಾದ್ರೂ ಮಾಡ್ತೀವಿ, ಕರ್ಮ ಮಾಡುವನ್ನಿ ಎಷ್ಟಾದ್ರೂ ಮಾಡ್ತೀವಿ, ಜಗಳ ಮಾಡುವನ್ನಿ ಎಷ್ಟಾದ್ರೂ ಮಾಡ್ತೀವಿ, ಶಾಂತಿಯಲ್ಲಿ ಸ್ವಲ್ಪ ಅಂದ್ರೆ ಅಸಂಭವ. ಈ ಕಲಿಯುಗದ ಪ್ರಪಂಚದಲ್ಲಿ, ತಮೋ ಪ್ರಧಾನ ವಾತಾವರಣದಲ್ಲಿ, ಶಬ್ದ ಕರ್ಮದ ಅತಿಯಾದ ಪ್ರಪಂಚದಲ್ಲಿ, ಅತಿಯಾದ ತೀವ್ರ ಸಮಯದಲ್ಲಿ ಶಾಂತಿಯಲ್ಲಿ ಕೊಡದೆ ಇದಾಗುವುದಿಲ್ಲ. ನೀವು ಶಾಂತಿಯಲ್ಲಿ ಕೂತ್ಕೊಳ್ಳಿ ಸಾಕು ಅಂತ ಹೇಳಿ, ಏನನ್ನೋರೆ ನೀವು, ಬಾಬಾ ಹೇಳಿರೋದು ನಮಗೆ ಕರ್ಮ ಮಾಡಿ ಅಂತ. ಕರ್ಮಯೋಗಿಗಳು ನಾವು, ರಾಜಯೋಗಿಗಳು ನಾವು ಹಠಯೋಗಿಗಳಲ್ಲ. ಮತ್ತೆ ಇದಕ್ಕೆ ಯಾಕೆ ಹಠ ಮಾಡ್ತೀರಿ ಕರ್ಮ ಮಾಡಬೇಕು ಅಂತ? ಶಬ್ದದಲ್ಲಿ ಬರಬೇಕು ಅಂತ ಯಾಕೆ ಹಠ ನಿಮಗೆ? ಅದು ನಿಮಗೆ ಹಠ ಅನಿಸಿಲ್ಲ. ಇಷ್ಟೆಲ್ಲ ಜನ್ಮಗಳಿಂದ ಶಬ್ದ ಮಾಡ್ತಾ ಬಂದು ಶಬ್ದ ಸಾಕು ಅನಿಸ್ಲಿಲ್ಲ, ಅದು ಹಠ ಅನ್ನಿಸ್ಲಿಲ್ಲ. ಇಷ್ಟೆಲ್ಲ ಕರ್ಮ ಮಾಡ್ತಾ 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 ಅಧೋಗತಿಗೆ ಬಂದು ಮಾಡೋದೆಲ್ಲ ವಿಕರ್ಮ ಆದರೂ ಕೂಡ ಅದು ಹಠ ಅನ್ನಿಸ್ಲಿಲ್ಲ, ಅದನ್ನು ಬಿಡಬೇಕು ಅಂತ ಅನಿಸ್ಲಿಲ್ಲ. ಎಷ್ಟೋ ಜನ್ಮಗಳಿಂದ ಮಾಡ್ತಾ ಬಂದಿರುವ ಶಬ್ದದಿಂದ ಹೊರಗಡೆ ಬನ್ನಿ ಸ್ವಲ್ಪ, ಎಷ್ಟೋ ಜನ್ಮಗಳಿಂದ ಮಾಡ್ತಾ ಬಂದಿರುವಂತ ಕರ್ಮದಿಂದ ಹೊರಗಡೆ ಬನ್ನಿ ಸ್ವಲ್ಪ. ಅತೀತರಾಗಿ ಸ್ವರೂಪದಲ್ಲಿದ್ದು ಶಾಂತಿಯಲ್ಲಿ ಕೂತ್ಕೊಳ್ಳಿ ಒಂದು ಕ್ಷಣ ಅಂತ ಹೇಳಿದ ತಕ್ಷಣನೇ ಜಗತ್ತೇ ಅಲ್ಲೋಲ ಕಲ್ಲೋಲ. ಇವರೊಬ್ರು ಅಂತರ್ಮುಖಿ ಆಗ್ಬಿಟ್ರೆ, ಇವರೊಬ್ಬರು ಸೈಲೆನ್ಸಲ್ಲಿ ಹೋಗ್ಬಿಟ್ರೆ ಜಗತ್ತೇ ಸ್ತಬ್ಧ ಆಗ್ಬಿಡ್ತದೆ ಅನ್ನಂಗೆ ಆಡ್ತಾರೆ. ಇಲ್ಲ ಅಣ್ಣವ್ರೇ, ನಾವು ಹಠಯೋಗಿಗಳಲ್ಲ, ನಾವು ಸನ್ಯಾಸಿಗಳಲ್ಲ, ನಾವು ಬೇಹದ್. ಡೈಲಾಗ್ ಹೇಳೋಕೆ ಚೆನ್ನಾಗಿರುತ್ತೆ. ಹಾಗಂತ ನಾವು ಹೋಗಿ ಗುಡ್ಡದಲ್ಲೇ ಕೂತ್ಕೊಳ್ಬೇಕು ಅಂತ ಅಲ್ಲಪ್ಪ, ಹಾಗಂತ ನಾವು ಗಡ್ಡ ಬಿಟ್ಕೊಂಡೇ ಕೂಡ್ಬೇಕಂತ ಏನಿಲ್ಲಪ್ಪ. ನಾವು ಹಠಯೋಗ ಮಾಡ್ಲಿಕ್ಕೆ ಇಲ್ಲಿ ಊಟ ಉಪಹಾರ ಬಿಡಿ ಅಂತ ಹೇಳ್ತಾ ಇಲ್ಲ. ಹೇಳ್ತಾ ಇರೋದಿಷ್ಟೇ, ಶಬ್ದವನ್ನ ಬಿಡಿ, ಸ್ವಲ್ಪ ಹೊತ್ತಿಗೆ ಕರ್ಮವನ್ನ ಬಿಡಿ, ಅದನ್ನ ಅಭ್ಯಾಸ ಮಾಡಿ. ಸ್ವರೂಪದಲ್ಲಿರುವುದು, ಸ್ಮೃತಿಯಲ್ಲಿರುವುದನ್ನ ಅಭ್ಯಾಸ ಮಾಡಿ, ಅದನ್ನ ಸಾಧಿಸಿ ಆಮೇಲೆ ಕರ್ಮದಲ್ಲಿ ತೊಡಗಿದ್ರೆ ನೀನು ಕರ್ಮಾತೀತ, ಕರ್ಮಯೋಗಿ. ಸುಮ್ಮನೆ ಕರ್ಮ ಮಾಡಿದ್ರೆ ಕರ್ಮಯೋಗಿಗಳಾಗೋದಿದ್ದಿದ್ರೆ ಜಗತ್ತಲ್ಲಿ ಕರ್ಮ ಬಿಟ್ಟವ್ರು ಯಾರಿದ್ದಾರೆ? ಎಲ್ಲರಿಗೂ ಕರ್ಮ ಕಟ್ಕೊಂಡಿದೆ. ಯಾರು ಕರ್ಮ ಬಿಡಿಸ್ಕೊಂತಿದ್ದಾರೆ? ಯಾರ ಕೈಲೂ ಆಗಿಲ್ಲ. ಅದು ನಿನ್ನ ಕೈಲೂ ಆಗಲ್ಲ ಈಗ. ಯಾಕಂದ್ರೆ ನೀನು ನೆಪಗಳನ್ನ ಹೇಳ್ತಿದೀಯ, ನಾವು ರಾಜಯೋಗಿ, ನಾನು ಕರ್ಮಯೋಗಿ ಅಂತ. ಮತ್ತೆ ಶಬ್ದದಲ್ಲಿರೋದ ಹಠಕ್ಕೆ ಬಿದ್ದವರಂಗೆ ಶಬ್ದದಲ್ಲೇ ಇರೋಕೆ, ಕರ್ಮದಲ್ಲಿ ಇರೋಕೆ ತಯಾರಿದ್ದೀರಿ ಹೊರತಾಗಿ ಬಿಡಿಸ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲೋ ಒಬ್ಬ ಮಹಾರಥಿಗಳು, ಮಹಾತ್ಮರು, ಸಂತರು, ಶರಣರು ಇದನ್ನು ಅರ್ಥ ಮಾಡಿಕೊಂಡು ಒಂದಷ್ಟು ಅಂತರ್ಮುಖಿ ಪ್ರಯಾಣಕ್ಕೆ, ಶಿವಯೋಗಕ್ಕೆ, ಆತ್ಮಜಾಗೃತಿಗೆ, ಧ್ಯಾನಕ್ಕೆ ಹೋಗಿ ಒಂದಷ್ಟು ಸಮಯಗಳ ಕಾಲ ಕೂತು ಆ ಸ್ಮೃತಿ ಸ್ವರೂಪರಾಗಿ ನಂತರ ಜಗತ್ತಿನ ಸೇವೆಗೆ ಬಂದಿದ್ದಾರೆ.
ಅವರು ಕರ್ಮಯೋಗಿಗಳು, ಅವರು ರಾಜಯೋಗಿಗಳು, ನಾವಲ್ಲ. ಬ್ರಹ್ಮ ಮಮ್ಮ ದಾದಿಯರೆಲ್ಲರೂ ಕೂಡ ಮೊದಲು ತಪಸ್ಸನ್ನು ಮಾಡಿದ್ದು. ಹಾಗಂತವ್ರು ಕರ್ಮ ಬಿಟ್ರ ಅಂದ್ರೆ ನಮ್ಮ ತರ ಬಡದಾಡುವಂತ, ಸಂಪಾದನೆ ಮಾಡುವಂತ, ಅದರಿಂದ ಓಡುವಂತ ಹುಚ್ಚಿಗೆ ಹೋಗಲಿಲ್ಲ. ಯೋಗ ಜೀವನಕ್ಕೆ ಎಷ್ಟು ಬೇಕು ಅಷ್ಟು. ಎದ್ದೇಳು, ಸ್ವಲ್ಪ ನೀನಿರುವ ಜಾಗವನ್ನು ಸ್ವಚ್ಛ ಮಾಡ್ಕೋ, ನೀನು ಹಾಕ್ಕೊಳ್ಳೋ ಬಟ್ಟೆಯನ್ನು ಒಂದಷ್ಟು ಶುದ್ಧಿ ಮಾಡ್ಕೋ, ಒಂದಷ್ಟು ನಿನ್ನ ಶರೀರವನ್ನು ಶುದ್ಧ ಮಾಡ್ಕೋ, ಒಂದಷ್ಟು ಅದಕ್ಕೆ ಆಹಾರವನ್ನು ಕೊಡೋಕೋ, ಒಂದಷ್ಟು ಕರ್ಮ ಮಾಡು. ಇಷ್ಟು ಬಿಟ್ಟರೆ ಉಳಿದ ಸಮಯವೆಲ್ಲವನ್ನೂ ಕೂಡ ದಿನದ 24 ಗಂಟೆಯಲ್ಲಿ 8 ಗಂಟೆ 10 ಗಂಟೆ ಶಬ್ದಾತೀತ ಕರ್ಮಾತೀತ ಆಗಲಿಕ್ಕೆ ಸಮಯ ಕೊಟ್ಟಿದ್ದು ಅನ್ನೋದು ಬಹುಶಃ ನಮಗೆ ಯಾರಿಗೂ ನೆನಪಿಲ್ಲ. ಯಾಕೆ ಅಂದರೆ ನಮಗದು ಬೇಕಿಲ್ಲ ಅಷ್ಟೆ. ನನ್ನನ್ನೆಲ್ಲ ಏನೂ ಅಲ್ಲ, ಹಾಲಲ್ಲ, ಮೊಸರಲ್ಲ, ಬೆಣ್ಣೆವಲ್ಲ, ತುಪ್ಪವಲ್ಲ ಅಂತಿದ್ಲಂತ ಹೆಂಡತಿ. ನಲ್ಲ ಅಂದರೆ ಗಂಡ. ಎಲ್ರಿಗೂ ಹೇಳ್ಕೊಂಡು ಬರೋಳು, ನನ್ನ ಗಂಡಗ ಹಾಲಲ್ಲ ಅಂತನ, ಮೊಸರಲ್ಲ ಅಂತನ, ಮಜ್ಜಿಗೆವಲ್ಲ ಅಂತನ, ತುಪ್ಪವಲ್ಲ ಅಂತನ ಅಂತ ಹೇಳ್ತಿದ್ಲು. ನನ್ನನ್ನೆಲ್ಲ ಏನೂ ಅಲ್ಲ, ಯಾಕವಲ್ಲ ಕೇಳಿದ್ರೆ ಯಾರೋ ಒಬ್ಬರು ಕಿಡಿಗೇಡಿಗಳು, ಯಾಕವಲ್ಲ, ಮನೆಗಿಲ್ಲ ಅದಕ್ಕೂ ಅಲ್ಲ ಅಂತ. ಹಂಗಾಯ್ತು ನಮ್ಮ ಜೀವನ. ಕೂತ್ಕೊಂಡು ತಪಸ್ಸು ಮಾಡ್ರಿ ಅಂದ್ರೆ ಆಗಲ್ಲ. ಎಲ್ಲರೂ ಚಂಚಲ ದೇವಿಯರಾಗಿದ್ದೀವಿ, ಚಂಚಲ ದೇವರಾಗಿದ್ದೀವಿ. ಒಂದು ಕ್ಷಣ ಮನಸ್ಸಿದ್ದಲ್ಲಿ ಇರಕ್ತಾ ಇರಲ್ಲ. ಕರ್ಮದಲ್ಲಿ ಮುಳುಗಬೇಕು, ಇಲ್ಲ ಶಬ್ದದಲ್ಲಿ ಮುಳುಗಬೇಕು. ಆ ಒಂದು ಅಡಿಕ್ಷನ್ನಿಂದ, ಆ ಒಂದು ರೋಗದಿಂದ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ ನಮಗೆ. 20 ವರ್ಷ 30 ವರ್ಷ ಕಳೆದಾಯ್ತು ಜೀವನ ಇದರಲ್ಲಿ. ಇವತ್ತಿಗೂ 1 ಗಂಟೆ ಕೂತ್ಕೊಂಡು ಚಂದ ಯೋಗ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಇವತ್ತಿಗೂ ಸಾಕಲ್ವ ಈ ಪಾತ್ರ? ಇಷ್ಟು ವರ್ಷಗಳ ಕಾಲ 5,000 ವರ್ಷ ಮಾಡಿ ಆಗಿದೆ. ಸ್ವಲ್ಪ ಶಬ್ದದಿಂದ ವಿಮುಖನಾಗಬೇಕಲ್ವಾ? ಸ್ವಲ್ಪ ಕರ್ಮದಿಂದ ವಿಮುಖ ಆಗಬೇಕಲ್ವಾ? ಶಬ್ದಾತೀತ ಕರ್ಮಾತೀತ ಪ್ರಪಂಚಕ್ಕೆ ಹೋಗೋಕೆ ರೆಡಿ ಆಗಬೇಕಲ್ವಾ ಅನ್ನೋದು ತಲೆಯಲ್ಲಿ ಇಲ್ಲವೇ ಇಲ್ಲ. ಕಡೆ ಕ್ಷಣದವರೆಗೂ ಬಡದಾಡಬೇಕು, ಕಡೆ ಕ್ಷಣದವರೆಗೂ ಓಡಾಡಬೇಕು, ಟಕ್ ಅಂತ ಬಿಟ್ಟು ಓಡೋಗ್ಬಿಡ್ತಾರಂತ. ಆಮೇಲೆ ಇದು ಸಾಧ್ಯನಾ? ಅಸಂಭವ. ನೀವು ಅನ್ಕೊಂಡಷ್ಟು ಈಸಿ ಇಲ್ಲ. ಅದಕ್ಕೆ ಬಾಬರವ್ರು ಹೇಳೋದು, ಮೌಸಿಕ ಅಗರ್ ತೋಡಿ ಹಿ ಹೈ. ಅಷ್ಟು ಸುಲಭ ಇದ್ದಿದ್ರೆ ಕರ್ಮ ಬಿಡಿಸ್ಕೊಳ್ಳೋದು. ಎಂತೆಂತರೋ ಪಲ್ಟಿ ಹೊಡೆದು ಹೋಗಿದ್ದಾರಲ್ಲಿ. ಸಾಧು ಇಲ್ಲ ಇದು. ವ್ಯತ್ಯಾಸ ಏನು? ಪರಮಧಾಮದಲ್ಲಿದ್ದಾಗ ಶಾಂತವಾಗಿ, ಆನಂದವಾಗಿ, ನಿರ್ಭಯವಾಗಿ, ನಿಶ್ಚಿಂತವಾಗಿ ಇದ್ದೆ. ಅದೇ ಆತ್ಮನಲ್ಲೇ ಇದ್ದೀನಿ. ಯಾಕಿಷ್ಟೆಲ್ಲ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು ಜಗತ್ತಿಗೆ ಬೇಕಾಯಿತು ಅಂದ್ರೆ ಮನುಷ್ಯರೆಲ್ಲರೂ ಕೂಡ ಇಲ್ಲಿ ಆತ್ಮರು ಅಶಾಂತಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ, ನೋವಲ್ಲಿ ನರಳುತ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರೂ ಬಂದು 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 ವಾಸ್ತವವನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಪಟ್ಟು ಹೋಗಿದ್ದಾರಷ್ಟೇ. ಆದರೆ ವಾಸ್ತವ ಏನು ಅಂದ್ರೆ ಅದು ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಇವತ್ತಿಗೂ ಜಗತ್ತಿನಲ್ಲಿ ದುಃಖ, ಭಯ, ಅಶಾಂತಿ ದಿನೇ 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 ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾನು ಈ ಜ್ಞಾನಕ್ಕೆ ಬಂದ ಮೇಲೆ ಎಷ್ಟೆಲ್ಲ ದೇವಾತ್ಮರು, ಎಷ್ಟೆಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು, ಪುಣ್ಯಾತ್ಮರು ಬಂದು ಹೋಗಿದ್ದಾರೆ. ಏನೆಲ್ಲ ಪ್ರಯತ್ನ ಮಾಡಿ ಅನುಭವಿಸಿ ಜಗತ್ತಿಗೆ ಹೇಳಿ ಹೋಗಿದ್ದಾರೆ. ಎಷ್ಟೆಲ್ಲ ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾನ್ ಗ್ರಂಥಗಳು, ವಚನಗಳು, ಸಾಕಷ್ಟು ಸಂತರ ಧರ್ಮ ಸಂದೇಶಗಳು, ಮತ್ತಿವಾಗ ಪರಮಾತ್ಮನು ಬಂದು ಇಷ್ಟೆಲ್ಲ ಹೇಳ್ತಿದ್ದಾರೆ. ಏನಕ್ಕೋಸ್ಕರ? ಇಷ್ಟು ಅವಶ್ಯಕತೆ ಇದೆನಾ? ಮಾಡೋದೇ ಪಾತ್ರ ಅಂದ ಮೇಲೆ, ಇರೋದೇ ನಾಟಕ ಅಂದ ಮೇಲೆ, ಆಗಿರೋದೇ ಫಿಕ್ಸ್ ಅಂದ ಮೇಲೆ ಯಾಕಿಷ್ಟೆಲ್ಲ ನಾಟಕ ಮಾಡಿದ್ರಿ ಇವರು ಅಂತ ನನಗನ್ನಿಸ್ತು. ನಾಟಕದಲ್ಲಿ ಮತ್ತೆ ಇವ್ರದೊಂದು ನಾಟಕ, ಅದು ನಾಟಕ ಇದೆ ಅಂತ ಬಾಬಾ ಹೇಳಿದ್ರು. ಸರಿ, ಮಾಡಿಸ್ಕೋಪ. ನಾಟಕದಲ್ಲಿ ಇವ್ರು ನಾಟಕ ಮಾಡಕ್ ಬರ್ಬೋದು. ನೀನು ಹತ್ತಂಗ ಮಾಡಬೇಡ, ನಾನು ಸತ್ತಂಗ ಮಾಡ್ತೀನಿ ಅಂತ. ಅಳಕ್ಕೆ ಬಂದವ್ರು ನಾಟಕದಾಗ ಅಳೋ ಪಾತ್ರ ಕೊಟ್ಬಿಟ್ಟು ಅಳಬೇಡ ಅಳಬೇಡ ಅಂತ ಕಣ್ಣೀರು ಒರ್ಸಕ್ಕೆ ಒಬ್ರು ಮತ್ತೆ ನಾಟಕ ಮಾಡಬೇಕು. ಸೇಮ್ ಆಸ್ ಇಟ್ ಈಸ್ ಡ್ರಾಮಾ. ಹಂಗೆ ಇರೋದಿದು.
ಏನಂಗಂದ್ರೆ ನಿಮಗೆ ಹೇಳಿದೆ ನಾನು ಇವತ್ತು ಇಡೀ ಎಲ್ಲ ಜ್ಞಾನದ ಸಾರವನ್ನು ಒಂದು ಲೈನಲ್ಲಿ ಹೇಳ್ತೇನೆ, ನನ್ನ ಅನುಭವವನ್ನು. ಈ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಳ್ಬೇಕು ಅಂತ ನೀವು ಚಿಂತೆ ಮಾಡುವ ಅವಶ್ಯಕತೆ. ಸಾಕಷ್ಟು ಅಧ್ಯಯನ ಮಾಡಬೇಕು, ಸಾಕಷ್ಟು ಗ್ರಂಥ ಓದಬೇಕು, ಅಥವಾ ಸಾಕಷ್ಟು ಮುರುಳಿಯ ಎಲ್ಲ ಚಿಂತನೆ ಮಾಡಿ ಪಾಯಿಂಟ್ಸ್ ಎಲ್ಲ ಬಾಯಟ್ ಮಾಡಬೇಕು, ನೆನಪಿಟ್ಕೊಳ್ಬೇಕು, ಇದು ರಹಸ್ಯಗಳು ಇನ್ನೂ ತೆಗಿಬೇಕು. ಎಷ್ಟಾಗತ್ತಷ್ಟು ನಾನು ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಆದರೆ ಕೊನೆಗೆ ಸಿಕ್ಕಿರೋದು ಇದು ಒಂದು ಸಾಲು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿಲ್ಲ ನನಗೆ. ಡ್ರಾಮಾ ಪಾಠ ಪಕ್ಕ ಆಗಿದೆ ಅನ್ನೋದಕ್ಕೆ, ಡ್ರಾಮಾದ ಮೇಲೆ ನಿಶ್ಚಯ ಇದೆ ಅನ್ನೋದಕ್ಕೆ, ಡ್ರಾಮಾ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ಇದು ಒಂದು ನೀವು ಅಳವಡಿಸ್ಕೊಂಡ್ರೆ ಸಾಕು. ನೀವು ನಿಶ್ಚಿಂತ, ನೀವು ನಿರ್ಭಯ, ನೀವು ನಿಜಾನಂದ, ನೀವು ಸಾಕ್ಷಿ, ಬಾಪ್ ಸಮಾನ್, ಕರ್ಮಾತೀತ್, ಸಾಕ್ಷಿ, ಬಿಂದು ಎಲ್ಲವೂ ಆಗ್ಬಿಡ್ತೇವೆ. ಇದು ಒಂದೇ ಪಾಯಿಂಟ್, ಒಂದೇ ಲೈನನ್ನು ಅಳವಡಿಸಿಕೊಂಡ್ರೆ ಮತ್ತಿನ್ಯಾವ ಪ್ರಯತ್ನದ ಅವಶ್ಯಕತೆ ಬೀಳೋದಿಲ್ಲ. ಮತ್ತು ಇದು ಒಂದು ಸಾಲನ ನೀವು ಎಲ್ಲಿಯ ತನಕ ಸರಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳಲ್ವೋ, ಎಲ್ಲಿಯ ತನಕ ಇದನ್ನು ಸರಿಯಾಗಿ ಅಳವಡಿಸಿಕೊಳ್ಳೋದಿಲ್ವೋ, ಅಲ್ಲಿಯ ತನಕ ಯೋಗ ಅಳವಡುವುದಿಲ್ಲ. ಅದನ್ನು ಹೇಳಿದ್ದಾರೆ ಇವತ್ತು. ನಿಮಗೆ ಯೋಗ ಕುದುರಬೇಕು ಅಂದರೆ ನಿಶ್ಚಯ ಇರಬೇಕು, ನಿಮಗೆ ದೃಢ ನಂಬಿಕೆ ಇರಬೇಕು ನಿಮಗೆ ಡ್ರಾಮಾ ಮೇಲೆ. ಎಲ್ಲಿಯ ತನಕ ಈ ಡ್ರಾಮಾದ ಭಯದಿಂದ ಮುಕ್ತ ಆಗುವುದಿಲ್ವೋ ಅಲ್ಲಿಯ ತನಕ ನೀವೆಷ್ಟೇ ಆತ್ಮಜ್ಞಾನ ತಿಳಿದ್ರೂ ಕೂಡ ನಿಮಗೆ ಆತ್ಮಿಕ ಸ್ಮೃತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಬಹಳಷ್ಟು ಜನ ಹೇಳ್ಬೋದು, ಅಣ್ಣವರೇ ನಾನು 20 ವರ್ಷ 30 ವರ್ಷದಿಂದ ಯೋಗ ಮಾಡ್ತಾ ಬಂದಿದ್ದೀನಿ. 10 ನಿಮಿಷ ಇವತ್ತು ನೀವು ಯೋಗ ಕೂತ್ಕೊಂಡಾಗ 10 ವಿಚಾರಗಳು ಬರುತ್ತೆ, ಕೂಡಕ್ಕೆ ಬಿಡೋದಿಲ್ಲ. ಕಾರಣ ಡ್ರಾಮಾ ದೃಢ ನಿಶ್ಚಯ ಇಲ್ಲ. ಅಣ್ಣವರೇ ನಮಗೆ ಡ್ರಾಮಾ ಅಂದ್ರೆ ಗೊತ್ತಲ್ವಾ, ಡ್ರಾಮಾ ಕಲ್ಯಾಣಕಾರಿ, ಡ್ರಾಮಾ ಮಾಡಲ್ಪಟ್ಟಿದ್ದು, ಡ್ರಾಮಾ ಫಿಕ್ಸು, ಮತ್ತೆ ಗೊತ್ತಾಗಿದೆ, ಗೊತ್ತಾಯ್ತು ಸರಿ, ನಿನಗದ್ರ ಮೇಲೆ ಎಷ್ಟು ನಿಶ್ಚಯ ಇದೆ ಅಂತ ಹೆಂಗೆ, ನಿನಗದ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅದು ಹೆಂಗೆ ಗೊತ್ತಾಗುತ್ತೆ? ಒಂದು ವೇಳೆ ನಂಬಿಕೆ ಇದ್ರೆ ಬಾಬಾ ಹೇಳೋ ಪ್ರಕಾರ ನೀವು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತ ಆಗಬೇಕಾಗಿತ್ತು, ನಿಶ್ಚಿಂತರಾಗಿರಬೇಕಾಗಿತ್ತು. ಎಲ್ಲಿಯ ತನಕ ಚಿಂತೆಗಳಿದೆಯೋ, ಎಲ್ಲಿಯ ತನಕ ಭಯ ಇದೆಯೋ ಅಲ್ಲಿಯ ತನಕ ಸಂಕಲ್ಪಗಳ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಅಲ್ಲಿಯ ತನಕ ಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಇಷ್ಟೆಲ್ಲ ವಿಸ್ತಾರ ಹೇಳಿದ್ದೀನಿ. ಇದು ಒಂದು ಸಾಲನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ. ಈ ಒಂದು ಸಾಲು ಏನನ್ನ ನಾವು ಅಳವಡಿಸಿಕೊಂಡ್ಬಿಟ್ರೆ ಇಡೀ ಡ್ರಾಮಾ ಏನೂ ಗೊತ್ತಿಲ್ಲ ನಮಗಂದರೂ ಕೂಡ ನಾನು ನಿಶ್ಚಿಂತನಾಗ್ಬೋದು, ನಿರ್ಭಯನಾಗ್ಬೋದು ಮತ್ತು ದೃಢ ನಿಶ್ಚಯದಲ್ಲಿ ಬರಬಹುದು ಅಂದರೆ ಅದು ಒಂದು ಸಾಲಾಗಿದೆ. ಎಲ್ಲ ಗ್ರಂಥಗಳ, ಎಲ್ಲ ಭಗವದ್ಗೀತೆ ಎಲ್ಲದರ ಸಾರ ಒಟ್ಟು ಏನು ಗೊತ್ತಾ? ಅಕ್ಸೆಪ್ಟೆನ್ಸಿ. ಅಕ್ಸೆಪ್ಟೆನ್ಸಿ ಇದು ಒಂದೇ ಮಾತು. ಹಂಗಂದ್ರೇನು? ಸ್ವೀಕಾರ ಮಾಡೋದು, ಅಕ್ಸೆಪ್ಟ್ ಮಾಡೋದು. ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ಮಲಗುವ ತನಕ ನನ್ನ ಸ್ಕ್ರಿಪ್ಟ್ ಏನಿದೆ ಗೊತ್ತಿಲ್ಲ, ಎದರಲ್ಲಿರೋರ ಸ್ಕ್ರಿಪ್ಟ್ ಏನೇನು ಇರುತ್ತೆ ಗೊತ್ತಿಲ್ಲ. ನಂದು ಅಳೋದಿದೆಯೋ ನಗೋದಿದೆಯೋ, ಅವ್ರದ್ದು ಅಳೋದಿದೆಯೋ ನಗೋದಿದೆಯೋ, ಯಾರ ಪಾತ್ರವೂ ಕೂಡ ಇಲ್ಲಿ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಹೊಸ ಸೀನಿಗೆ 5,000 ವರ್ಷ ನಾವು ಪಾತ್ರ ಮಾಡಿರ್ಬೋದು. ಇವತ್ತಿನ ಸೀನಿಗೆ ಈ ಒಂದು ಕಲ್ಪದಲ್ಲಿ ಇದು ಫಸ್ಟ್ ನಾನು ಮಾಡ್ತಾ ಇರೋದು. ಇವತ್ತಿನ ರೋಲಿಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ಸೀನ್ ಇವತ್ತು ಮತ್ತೆ ಫಸ್ಟ್ ನಾನು 5,000 ವರ್ಷದಲ್ಲಿ ಫ್ರೆಶ್ ಆಗಿ ಮಾಡ್ತಾ ಇದ್ದೀನಿ. ನಾನು ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ಗೊತ್ತಿಲ್ಲ ಈ ಸ್ಕ್ರಿಪ್ಟಲ್ಲಿ ಏನಿದೆ, ಇವತ್ತು ಏನು ಚಿಂತನೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗೂ ಗೊತ್ತಿಲ್ಲ, ನಿನ್ನ ರಾತ್ರಿ ಮಲಗಿದಾಗೂ ಗೊತ್ತಿಲ್ಲ, ಇವತ್ತು ಮುರಳಿ ಕ್ಲಾಸ್ ಮಾಡುವಾಗೂ ಗೊತ್ತಿಲ್ಲ, ಯೋಗ ಮಾಡುವಾಗ ಗೊತ್ತಿಲ್ಲ. ಯಾಕಂದ್ರೆ ಈ ಸೀನು ಯಾವಾಗಲೂ ಸ್ಟೇಜ್ ಮೇಲೆ ಬಂದ ಮೇಲೆ, ಪರದೆ ಸರದ ಮೇಲೆ ಆ ಸೀನಲ್ಲಿ ಆ ಡೈಲಾಗ್ ಏನಿದೆ ಅಂತ ಅವಾಗಲೇ ಗೊತ್ತಾಗುತ್ತೆ. ಹೇಗೋ ಹಾಗೆ
ಈ ಜಗತ್ತಿನ ಎಲ್ಲ ಪಾತ್ರವೂ ಕೂಡ ನಿಗದಿಯಾಗಿ ಆಯಾ ಸಮಯಕ್ಕನುಸಾರವಾಗಿ ಅವರವರಲ್ಲಿ ಇದ್ದ ಸ್ಕ್ರಿಪ್ಟ್ ಅನುಸಾರ ಆ ಪಾತ್ರವನ್ನು ಮಾಡ್ತಾರೆ. ಬಿಟ್ಟರೆ ಇಲ್ಲಿ ಯಾರೂ ಸ್ವತಂತ್ರರಿಲ್ಲ. ನನ್ನ ಪಾತ್ರವು ನನ್ನ ಕೈಯಲ್ಲಿಲ್ಲ ಹೇಗೋ ಹಾಗೆ ಬೇರೆಯವರ ಪಾತ್ರವು ಅವರ ಕೈಯಲ್ಲಿಲ್ಲ. ಇದನ್ನೇ ಇವತ್ತು ಬಾಬರವರು ಹೇಳಿದ್ರು. ವಿಶ್ವ ಪರಿವರ್ತನೆ ಮಾಡಬೇಕು, ವಿಶ್ವದ ಒತ್ತಡವನ್ನು ಮುಕ್ತ ಮಾಡಬೇಕು ಅಂದರೆ ಮೊದಲು ನಿನ್ನ ಒತ್ತಡದ ಮೇಲೆ ನಿನ್ನ ಗಮನವನ್ನು ಕೊಡು ಮಗು. ಅಂದರೆ ನನಗೆ ಎಲ್ಲೆಲ್ಲಿ ತೊಂದರೆಗಳಾಗ್ತಿದೆ, ಯೋಗದಲ್ಲಿ ಎಲ್ಲಿ ಆಗ್ತಾ ಇದೆ, ಸ್ಥಿತಿಯಲ್ಲಿ ಎಲ್ಲಿ ಆಗ್ತಾ ಇದೆ, ಜೀವನದಲ್ಲಿ ಎಲ್ಲಿ ಆಗ್ತಾ ಇದೆ, ಪಾತ್ರದಲ್ಲಿ ಎಲ್ಲಿ ಆಗ್ತಾ ಇದೆ, ಸಂಬಂಧದಲ್ಲಿ ಎಲ್ಲಿ ಆಗ್ತಿದೆ, ಸಮಾಜದಲ್ಲಿ ಎಲ್ಲಿ ಆಗ್ತಿದೆ, ನನ್ನ ಒಬ್ಬನ ಸಮಸ್ಯೆ ಹೇಗೆ ಇದೆಯೋ ಹಾಗೇ ಎಲ್ಲರ ಸಮಸ್ಯೆ ಇರುತ್ತದೆ. ನಿನ್ನನ್ನೇ ನೀನು ಸರಿಯಾಗಿ ಗಮನಿಸಲಿಲ್ಲ ಅಂದರೆ ಜಗತ್ತನ್ನು ಗಮನಿಸ್ಲಿಕ್ಕೆ ನಿನಗಾಗುವುದೇ ಇಲ್ಲ. ಜಗತ್ತಿನ ಒಟ್ಟಾರೆ ಸ್ವರೂಪವೇ ಈ ಒಂದು ಪಾತ್ರವೂ ಕೂಡ ಆಗಿದೆ. ಹಾಗಾಗಿ ನಿನ್ನ ಮನಸ್ಥಿತಿ, ನಿನ್ನ ಸ್ವಸ್ಥಿತಿ, ಇದರ ಆಧಾರದ ಮೇಲೆಯೇ ಇಡೀ ವಿಶ್ವವೂ ಇರುತ್ತೆ. ಹಾಗಾಗಿ ನಿನ್ನ ಒತ್ತಡದ ಕಡೆಗೆ ಗಮನ ಕೊಟ್ಟು ಅದು ಎಲ್ಲಿ ಯಾವ ಕಾರಣಕ್ಕಾಗಿ ಒತ್ತಡ ಆಗ್ತಾ ಇದೆ ಅನ್ನೋದನ್ನು ತಿಳಿದು ಅದರಿಂದ ಬಿಡಿಸಿ ಅದನ್ನು ಹೊರಗಡೆ ಬಂದು ಅದಾದ ಮೇಲೆ ಜಗತ್ತಿನವರ ಒತ್ತಡವನ್ನು ಅರ್ಥ ಮಾಡಿಕೊಂಡು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮಗು. ಅದಕ್ಕಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ನೀನು ನಿನ್ನನ್ನು ಗಮನಿಸಿಕೋ, ಎಲ್ಲಿ ಒತ್ತಡ. ನೀವು ಯೋಗದಲ್ಲಿ ಕೂತ್ಕೊಂಡಾಗ ಗಮನಿಸ್ಕೊಳ್ಳಿ, ಎಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ಯಾವ ಸಂಕಲ್ಪಗಳು ನನ್ನನ್ನು ಎಳಿತಾ ಇದೆಯೋ, ಸಂಬಂಧಗಳು ಎಳಿತಾ ಇದೆಯಾ, ಯಾರಾದರೂ ನನಗಿಷ್ಟ ಆಗಿರೋರು ಅಥವಾ ದ್ವೇಷ ಮಾಡಿರೋ, ಅಥವಾ ನನ್ನ ವ್ಯವಹಾರ ಎಳಿತಾ ಇದೆಯಾ, ಲಾಭ ನಷ್ಟಗಳು, ನನ್ನ ಉದ್ಯೋಗ ಎಳಿತಾ ಇದೆಯಾ, ನೋವು ನಲಿವುಗಳು, ನನ್ನ ಸಾಲ ಬಾಧೆ ಎಳಿತಾ ಇದೆಯಾ, ನನ್ನ ರೋಗ ಎಳಿತಾ ಇದೆಯಾ, ಯಾವುದು ನನ್ನ ಒಂದು ನಿರ್ವಿಘ್ನವಾದ ಯೋಗಕ್ಕೆ ಅಡ್ಡಿಯಾಗಿ ವಿಘ್ನವಾಗಿರೋದು ಅಂತ ಗಮನಿಸಿಕೊಳ್ಳದೆ ಹೋದರೆ ನೀವು ಎಷ್ಟು ಗಂಟೆಗಳ ಕಾಲ ಯೋಗದಲ್ಲಿ ಕೂತ್ಕೋಬಹುದಾದರೆ ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ಆತ್ಮಪಾಠ ಎಷ್ಟೇ ಪಕ್ಕ ಆದರೂ ಕೂಡ ಡ್ರಾಮಾ ಪಾಠ ಪಕ್ಕ ಆಗದ ಹೊರತು ನಿರ್ಭಯ ಆಗೋದಿಲ್ಲ, ನಿಶ್ಚಿಂತ ಆಗೋದಿಲ್ಲ. ಅಲ್ಲಿಯ ತನಕ ಆತ್ಮಿಕ ಸ್ಮೃತಿಯಲ್ಲಿ ಇರೋಕ್ಕಾಗೋದಿಲ್ಲ ಅಂತಲೇ ನಾನು ಡ್ರಾಮಾ ಪಾಠಗಳನ್ನು ಮಾಡ್ತಾ ಬಂದೆ. ಆದರೆ ಈಗ ಆ ಡ್ರಾಮಾದ ಒಟ್ಟು ಪ್ರಾಕ್ಟಿಕಲ್ ಸ್ವರೂಪ ನನಗನ್ನಿಸ್ತಾ ಇರೋದೇನು ಅಂದರೆ, ಪ್ರತಿ ಕ್ಷಣ ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯಾಗಿ, ಏನು ಬೇಕಾದ್ದು ಬರಲಿ ಜೀವನದೊಳಗಡೆ, ಏನು ಬೇಕಾದ್ದು ಬರಲಿ, ಅದನ್ನು ಯಾರೂ ಕೂಡ ಅದನ್ನು ತೆಗಿಲಿಕ್ಕೆ ಆಗೋದೇ ಇಲ್ಲ ಅಂದ ಮೇಲೆ ಅಕ್ಸೆಪ್ಟೆನ್ಸ್ ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಡೀ ಡ್ರಾಮಾದ ಎಲ್ಲ ಗ್ರಂಥಗಳ ಸಾರ ಏನು ಅಂದರೆ ಸ್ವೀಕಾರ ಮಾಡಿ. ಏನೇ ನಡೀತಾ ಇದ್ರೂ ಸ್ವೀಕಾರ ಮಾಡಬೇಕು, ಮನಸ್ಸಿಂದ ಸ್ವೀಕಾರ ಮಾಡಬೇಕು. ಅವರ ಪಾತ್ರವನ್ನು ಅಕ್ಯುರೇಟ್ ಆಗಿ ಮಾಡಿದ್ದಾರೆ ಎನ್ನುವಂಥ ಸಾಕ್ಷಿ ಸ್ಥಿತಿಯಲ್ಲಿ ಸ್ವೀಕಾರ ಮಾಡಬೇಕು. ಇದು ಒಂದನ್ನು ಬಿಟ್ಟ ಡ್ರಾಮಾ ನಿಶ್ಚಯ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಡ್ರಾಮಾದ ಬಗ್ಗೆ ತಿಳ್ಕೊಂಡ್ರೂ ಕೂಡ ಎಲ್ಲಿ ಅವರಿಗೆ ಅಕ್ಸೆಪ್ಟೆನ್ಸ್ ನಿಮಗೆ ಲಭ್ಯ ಆಗೋದಿಲ್ವೋ, ನಿಮಗೆ ಅದು ಫಲಿಸುವುದಿಲ್ವೋ, ಅಲ್ಲಿಯ ತನಕ ನೀವು ಯಾವ ಡ್ರಾಮಾದ ರಹಸ್ಯಗಳು ತಿಳ್ಕೊಂಡ್ರೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಡ್ರಾಮಾ ಅಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಡ್ರಾಮಾ ಅಕ್ಸೆಪ್ಟ್ ಮಾಡೋದಂದರೆ ನನ್ನ ಶರೀರ ಹೇಗೆ ಸ್ಪಂದಿಸ್ತಾ ಇದೆಯೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ನನ್ನ ಸಂಬಂಧಗಳು ನನ್ನ ಜೊತೆ ಹೇಗೆ ವ್ಯವಹಾರ ಮಾಡ್ತಾ ಇದೆಯೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ಪ್ರಕೃತಿ ಹೇಗೆ ನನ್ನ ಜೊತೆ ವ್ಯವಹಾರ ಮಾಡ್ತಾ ಇದೆಯೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ನನ್ನ ಪಾತ್ರದ ಜೊತೆ ಅನೇಕ ಆತ್ಮರು ಹೇಗೆ ವ್ಯವಹರಿಸ್ತಿದ್ದಾರೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಹೊಗಳಿಕೆ ತೆಗಳಿಕೆ ವ್ಯತ್ಯಾಸನೇ ಗೊತ್ತಾಗಬಾರ್ದು. ಅಕ್ಸೆಪ್ಟ್, ಖುಷಿಯಾಗಿ. ಮತ್ತು ಅಕ್ಸೆಪ್ಟ್ ಅಂದರೆ ಅಯ್ಯೋ ಏನೋ ತಗೊಳ್ಬೇಕಲ್ಲ ಅಂತ ಇಲ್ಲ, ಖುಷಿಯಿಂದ ಸಾಕ್ಷಿಯಾಗಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಡ್ರಾಮಾ. ಇದು ನಾಟಕದ ಒಂದು ಅದ್ಭುತ, ನಾಟಕದ ಒಂದು ಸುಂದರತೆ. ಈ ರಹಸ್ಯವಾಗಿಟ್ಟುಕೊಂಡಿರುವುದು 5,000 ವರ್ಷಗಳಾದರೂ ಕೂಡ ತನ್ನ ರಹಸ್ಯತೆಯನ್ನು ಕಾಪಾಡಿಕೊಂಡು ಬಂದಿರೋದು ಈ ನಾಟಕದ ಬ್ಯೂಟಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡಬಾರ್ದು, ಅದರೊಳಗಡೆ ಇರೋದನ್ನ ಬೇಜಾರು ಮಾಡ್ಕೊಳ್ಳೋದಕ್ಕೂ ಉಪಯೋಗಿಸ್ಕೊಳ್ಬಾರ್ದು. ಅದು ಏನಿದೆಯೋ ಅದೇ, ಹೇಗಿದೆಯೋ ಹಾಗೆ, ಎಲ್ಲಿದೆಯೋ ಅಲ್ಲೇ
ಅದನ್ನು ಹಾಗೇ ಸ್ವೀಕಾರ, ಅದನ್ನೇ ವಿಷಕಂಠ. ಮತ್ತು ಏನು ಒಳ್ಳೆದಿದೆ ಅಂತ ಸ್ವೀಕಾರ ಮಾಡೋಣ ಅನ್ನೋರೇ. ಕಲಿಯುಗದಲ್ಲಿ ಎಲ್ಲವೂ ತುಂಬಿ ತುಳುಕಾಡ್ತಾ ಇದೆ. ರಾಗ, ದ್ವೇಷ, ಮೋಸ, ವಂಚನೆ, ಅವಹೇಳನ, ಅವಮಾನ, ಇವನ್ ಹೆಂಗ್ ಅಕ್ಸೆಪ್ಟ್ ಮಾಡೋದು? ಹೌದು, ಹೊಗಳಿಕೆಯನ್ನ ಅಕ್ಸೆಪ್ಟ್ ಮಾಡೋದೇ ಎಲ್ಲರಿಗೂ ಇಷ್ಟ, ತೆಗಳಿಕೆಯನ್ನಲ್ಲ. ಲಾಭವನ್ನು ಅಕ್ಸೆಪ್ಟ್ ಮಾಡೋದು ಎಲ್ಲರಿಗೂ ಗೊತ್ತು, ನಷ್ಟವನ್ನಲ್ಲ. ಏಳಿಗೆಯನ್ನ ಅಕ್ಸೆಪ್ಟ್ ಮಾಡೋದು ಎಲ್ಲರಿಗೂ ಗೊತ್ತು, ಬೀಳುವುದನ್ನಲ್ಲ. ಹಾಗಾಗಿ ಈಗ ನಾವು ಮಾಡಬೇಕಾಗಿರೋದಿದು ಅಂತೆ. ಲಾಭ ಬಂದ್ರೂ ನಷ್ಟ ಬಂದ್ರು ಆಕ್ಟಿಂಗ್ ಇದು. ಅಕ್ಸೆಪ್ಟ್, ಅಕ್ಸೆಪ್ಟ್, ಅಕ್ಸೆಪ್ಟ್. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಇದು ಒಂದೇ ಇಡೀ ಡ್ರಾಮಾದ ಸಾರ. ಇದನ್ನು ನೀವು ನಂಬಿ ಇಲ್ಲ ಬಿಡಿ. ಇದು ನಿಮಗೆ ಅರ್ಥ ಆಗುತ್ತೋ ಆಗಲ್ಲ. ಇವತ್ತೇ ಅರ್ಥ ಆದರೆ ಬಹಳ ಉತ್ತಮ. ಇವತ್ತು ನಿಮಗೆ ಥಿಯರಿ ನಾನು ಹೇಳಿದ್ದೀನಿ, ಅರ್ಥ ಆಗಿಲ್ಲ ಅಂದ್ರೆ ನಾಳೆ ಪ್ರಾಕ್ಟಿಕಲ್ಲೇ ನಿಮ್ಗೆ ಅರ್ಥ ಮಾಡಿಸುತ್ತೆ. ಅವತ್ತು ಅರ್ಥ ಮಾಡಿಕೊಂಡ್ರೂ ಟೈಮ್ ಇರಲ್ಲ. ಇವತ್ತೇ ದೃಢ ನಿಶ್ಚಯ ಮಾಡಿಬಿಡಿ. ಬಾಬಾರವರು ವರದಾನವೂ ಕೊಟ್ಟಿದ್ದಾರೆ. ಬಾಬಾವ್ರ ಮುಂದೆನೇ ಸಾಕ್ಷಿ ತಗೊಂಡು ಬಿಡೋಣ. ಬಾಬಾ, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದಿಸ್ ಇಸ್ ಬ್ಯೂಟಿಫುಲ್, ವಂಡರ್ಫುಲ್ ಡ್ರಾಮಾ. ಇದರಲ್ಲಿ ಏನು ದೋಷಗಳಿಲ್ಲ. ನನಗೆ ದೋಷ ಇತ್ತು ದೃಷ್ಟಿಯಲ್ಲಿ, ಈ ಸೃಷ್ಟಿಯಲ್ಲಿ ಅಲ್ಲ. ಹಾಗಾಗಿ ಆ ದೃಷ್ಟಿ ಪರಿವರ್ತನೆಯನ್ನ ಮಾಡಿಬಿಟ್ಟಿದ್ದೀರಿ ಬಾಬಾ. ಈಗ ನನಗೆ ಯಾವ ದೋಷವೂ ಈ ಸೃಷ್ಟಿಯಲ್ಲಿ, ನಾಟಕದಲ್ಲಿ ಕಾಣ್ತಾ ಇಲ್ಲ. ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಈ ಕ್ಷಣದಿಂದಲೇ ನಾನು ಅಕ್ಸೆಪ್ಟ್ ಮಾಡಿದ್ರು ಏನು ನಡಿಬೇಕು ಅದೇ ನಡೀತದೆ, ನಾನು ಮಾಡಿಲ್ಲ ಅಂದರೂ ಅದೇ ನಡೀತದೆ. ಹಾಗಿದ್ದ ಮೇಲೆ ನಾನು ಯಾಕೆ ಮಾಡದೆ ಕೊರಗ್ತಾ ಕೂತ್ಕೊಳ್ಳಿ, ಭಯದಲ್ಲಿ ಕೂತ್ಕೊಳ್ಳಿ ಬಾಬಾ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅಂತ ದೃಢ ನಿಶ್ಚಯ ಮಾಡಿ, ಈ ನಿಶ್ಚಯವನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡು ಬಾಬಾ ಅಂತ ಕೇಳಿ. ಪಾತ್ರನ ಚೇಂಜ್ ಮಾಡಿ ಅಂತ ಕೇಳಬೇಡಿ. ಅದು ಏನು ಬರುತ್ತೆ ನಾಟಕ ಚೇಂಜ್ ಮಾಡಿ ಅಂತ ಕೇಳಬೇಡಿ. ನನ್ನ ಈ ದೃಢ ನಿಶ್ಚಯವನ್ನು ಒಂದಷ್ಟು ಅಲಗಾಣದಂತೆ ಈ ಅಕ್ಸೆಪ್ಟೆನ್ಸ್ ಮಾಡುವಂಥ ಒಂದು ಶಕ್ತಿಯನ್ನು ಕರುಣಿಸು ಬಾಬಾ ಅಂತ ಕೇಳಬೇಕಷ್ಟೆ. ಅಣ್ಣವರೇ, ನೀವು ಬಹಳ ಸ್ವತಂತ್ರವಾಗಿದ್ದೀರಿ, ನಿಮಗೆ ಬಹಳ ಆರಾಮ್ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ಆರಾಮ್ ಅನಿಸಿದ್ರೂ ಇಷ್ಟೇ ಸತ್ಯ, ಆರಾಮ್ ಅನಿಸಿಲ್ಲ ಅಂದ್ರೂ ಇಷ್ಟೋ ಸತ್ಯ. ನಾನು ಸ್ವತಂತ್ರವಾಗಿದ್ದರೂ ಇದಷ್ಟೇ ಸತ್ಯ, ನಾನು ಪರತಂತ್ರವಾಗಿದ್ದರೂ ಇಷ್ಟೇ ಸತ್ಯ. ನಾನು ಜೈಲಲ್ಲಿದ್ದರೂ ಇಷ್ಟೇ ಸತ್ಯ, ಮನೆಯಲ್ಲಿದ್ದರೂ ಇಷ್ಟೇ ಸತ್ಯ. ಹಾಗೆ ನೀವು ಕೂಡ, ನೀವು ಎಲ್ಲಿ ಸಂಸಾರದಲ್ಲಾದರೂ ಇರಿ, ಸೆಂಟರಲ್ಲಾದರೂ ಇರಿ, ಮಧುಬಂಧದಲ್ಲಾದರೂ ಇರಿ, ವ್ಯವಹಾರದಲ್ಲಾದರೂ ಇರಿ, ಅಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ನೀವು ಸೆಂಟ್ರಲ್ಲೂ ಕಷ್ಟಪಡ್ತೀರಿ, ಮಧುಬನದಲ್ಲೂ ಕಷ್ಟಪಡ್ತೀರಿ, ಮನೆಯಲ್ಲೂ ಕಷ್ಟಪಡ್ತೀರಿ, ವ್ಯವಹಾರದಲ್ಲೂ ಕಷ್ಟಪಡ್ತೀರಿ, ಉದ್ಯೋಗದಲ್ಲೂ ಕಷ್ಟಪಡ್ತೀರಿ. ಎಲ್ಲ ಕಷ್ಟಗಳಿಗೂ ಕಾರಣ ಒಂದೇ. ಅದಕ್ಕೆ ಸಮಸ್ಯೆ ನೂರಾರು, ಪರಿಹಾರ ಒಂದೇ, ಅಕ್ಸೆಪ್ಟೆನ್ಸ್. ಅಣ್ಣವ್ರೆ, ನೀವೇನೋ ಹೇಳ್ತೀರಿ, ಅಕ್ಸೆಪ್ಟ್ ಮಾಡಿಬಿಟ್ರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಶತ್ರುಗಳು ಕಾಯ್ತಿರ್ತಾರಲ್ವ. ಈಗೇನೋ ಒಂದು ಮಾತು ಅವ್ರು ಅಂದರು ನನಗೆ, ನಾನು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಅನ್ನೋದಿಲ್ಲ. ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಪದೇ ಪದೇ ಅಂತಾರೆ. ಸರಿ, ಪದೇ ಪದೇ ಅವ್ರು ಅಂದ್ರು ನಿನಗೇನು ಪ್ರಾಬ್ಲಮ್ಮು? ನೀನು ಅಕ್ಸೆಪ್ಟ್ ಮಾಡಿ ಆದಮೇಲೆ, ಅವ್ರು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡಿ ಆದಮೇಲೆ, ಅವರ ಬೈಗುಳವನ್ನು ಅಕ್ಸೆಪ್ಟ್ ಮಾಡಿ ಆದಮೇಲೆ, ಅವರ ಟೀಕೆಯನ್ನು ಅಕ್ಸೆಪ್ಟ್ ಮಾಡಿದ ಮೇಲೆ, ಅವರ ಒಂದು ಕಾಮಿಡಿಯನ್ನು ಅಕ್ಸೆಪ್ಟ್ ಮಾಡಿದ ಮೇಲೆ, ಅವರ ಒಂದು ನಿನ್ನ ಮೇಲೆ ಮಾಡುವ ಆರೋಪವನ್ನು ನೀನು ಅಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದ ಮೇಲೆ, ನಿನಗೆ ಅವ್ರು ಸಾವಿರಸಲಿ ಅಂದರೂ ಡಿಸ್ಟರ್ಬೇ ಆಗಬೇಡ ನೀನು. ಹಂಗೆ ಬಿಟ್ಟರೆ ಹೆಂಗಣ್ಣವ್ರೆ ಅವ್ರು ಮತ್ತೆ ನಾಳೆ ಇನ್ನೊಂದು ಮಾಡ್ತಾರೆ, ಮತ್ತೆ ಏನು ಮಾಡಲ್ಲ. ನೀವು ರಿಯಾಕ್ಟ್ ಮಾಡಿದರೆ ಮತ್ತೆ ಕಡಿಮೆ ಆಗಬೇಕಾಗಿತ್ತಲ್ಲ, ಕಡಿಮೆ ಆಗಿದ್ದೀನಿ ಯಾವುದಾದ್ರೂ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೇನೆ, ಯಾವುದಕ್ಕೆ ರಿಯಾಕ್ಟ್ ಎಲ್ಲ ಮಾಡ್ತಾ ಬಂದಿರಲಿಲ್ಲ ಇಲ್ಲಿ ತನಕ. ಈಗ ಮಕ್ಕಳಿಗೆ ಒಂದ್ಸಲ ಕರೆದ್ರು ಬರಲ್ಲ ಅವು ಸ್ಮೂತಾಗಿ, ಜೋರಾಗೇ ಕರಿಬೇಕು, ಹೇಳಿದ್ರೆ ಕೇಳಲ್ಲವು, ಒಡೆದೇ ಕೇಳಿಸ್ಬೇಕು. ಹಾಗಂತ ಈಗ ಸುದ್ದು ಮಾಡಿಬಿಟ್ಟಿರೇನು ಮಕ್ಕಳನ್ನ ಒಡೆದು ಬಡದು ಕೂಗಿ ಕರೆದು?
ಇನ್ನು ಜಾಸ್ತಿ ಕೂಗೋ ಥರ ಮಾಡ್ಕೊಂಡಿದ್ದೀವಿ, ಜಾಸ್ತಿ ಹೊಡೆಯೋ ಥರನೇ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಧರ್ಮವನ್ನು ಬಿಡಬೇಡಿ, ಧರತಿ ಬಿರಿದರು ಅಂತ ಬಾಬಾ ಹೇಳ್ತಾರೆ. ನಾವು ಸುಧರ್ಮದಲ್ಲಿ ಇರುವವರು, ಡ್ರಾಮವನ್ನು ಅಕ್ಸೆಪ್ಟ್ ಮಾಡುವವರು, ನಮ್ಮ ಮಕ್ಕಳನ್ನು, ನಮ್ಮ ನೆರೆವೇರೆಯವರನ್ನು, ನನ್ನ ಪರಿಸ್ಥಿತಿಯನ್ನು, ನನ್ನ ಪಾತ್ರವನ್ನೇ ನಾನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅಂದ್ರೆ ನಾನೆಂಥ ಜ್ಞಾನಿ, ನಾನೆಂಥ ತ್ರಿನೇತ್ರಿ, ನಾನೆಂಥ ತ್ರಿಕಾಲದರ್ಶಿ, ನಾನೆಂಥ ಮಾಸ್ಟರ್ ರಚಯಿತ, ಮಾಸ್ಟರ್ ಭಗವಾನ್, ಮಾಸ್ಟರ್ ಕರ್ಮಾತೀತಿ ಹೆಂಗಾಗೋದು? ಮತ್ತೆ ಇವನ್ನೆಲ್ಲ ಅಕ್ಸೆಪ್ಟ್ ಅಕ್ಸೆಪ್ಟ್ ಅಕ್ಸೆಪ್ಟ್. ಇದು ಯಾವುದು ಕೂಡ ಸ್ವೀಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಅಕ್ಸೆಪ್ಟ್ ಮಾಡೋದು ಇಷ್ಟು ಚೆನ್ನಾಗಿ ಅಣ್ಣವ್ರು ಹೇಳ್ತಾ ಇದ್ದಾರೆ ಖುಷಿ ಖುಷಿಯಾಗಿ, ಹಾಗಂತ ಎಲ್ಲ ಸ್ವೀಟ್ ಆಗಿರುತ್ತೆ ಅಂತಲ್ಲ, ಕಹಿನೇ ನಾನು ಹೇಳ್ತೆ. ಸ್ವೀಟ್ ಆಗಿರೋದು ಅಕ್ಸೆಪ್ಟ್ ಮಾಡೋದು ನಾನು ಹೇಳೋದೇ ಬೇಕಿಲ್ಲ, ಅದು ಹೇಳೋದಕ್ಕಿಂತ ಮುಂಚೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಿ ನೀವು. ಬಟ್ ನಿಮಗೆ ಯಾವುದು ಕಷ್ಟ ಅನಿಸ್ತಿತ್ತು ಇಲ್ಲಿ ತನಕ, ಯಾವುದಕ್ಕೆ ನೀವು ಭಯ ಪಡ್ತಾ ಇದ್ರಿ, ಯಾವುದಕ್ಕೆ ಮತ್ತೆ ಮತ್ತೆ ವಿಚಾರಗಳನ್ನು ಮಾಡಿ ಒತ್ತಡಕ್ಕೊಳಗಾಗ್ತಾ ಇದ್ರಿ, ಯಾವುದು ನಿಮಗೆ ಆಲೋಚನೆಗತ್ತಿತ್ತು, ಯಾವುದು ನಿಮಗೆ ಭಯದಲ್ಲಿ ಇಟ್ಟಿತ್ತು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ನೀವು ಈ ರೀತಿ ಅಕ್ಸೆಪ್ಟ್ ಮಾಡೋದು ಕಲ್ತು ಬಿಟ್ರಿ ಅಂದರೆ ನಿಮ್ಮ ಹೆಸರೇ ಮಾಸ್ಟರ್ ವಿಷಕಂಠ. ಮತ್ತಾರೂ ಇಲ್ಲ ಇಲ್ಲಿ ವಿಷಕಂಠ, ಯಾರೋ ಒಬ್ಬರು ಇಲ್ಲ ಅಲ್ಲಿ ವಿಷಕಂಠ. ಈ ಸೃಷ್ಟಿಯ ನಾಟಕದ ಅಂತಿಮ ದೃಶ್ಯದಲ್ಲಿ ಏನು ನಡೆದರೂ ಕೂಡ ಆ ವಿಷವನ್ನು ಕೂಡ ನಾನು ಸ್ವೀಕಾರ ಮಾಡುವಂಥವನಾಗ್ಬಿಟ್ರೆ ವಿಷಕಂಠ ಮಾಸ್ಟರ್. ನಾನಂತೂ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. जो हुआ अच्छा हुआ, जो हो रहा है अच्छा हो रहा है, जो होने वाला है वो भी अच्छा है. ಇದು ಹೇಳಬಹುದು ಡೈಲಾಗ್ ಆಗಿ, ಆದರೆ ಅಕ್ಸೆಪ್ಟ್ ಪ್ರಾಕ್ಟಿಕಲಲ್ಲಿ ಮಾಡಿ ನೋಡಿ, ಏನು ಆನಂದ ಕೊಡುತ್ತೆ 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 ಕೊಡುತ್ತೆ. ಅಪ್ಪ, ಇವರನ್ನು ಸೋಲ್ಸಕ್ಕೆ ಜಗತ್ತಿನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಇಂಥ 1000 ಮಾಯ ಬಂದರೂ ಸೋಲ್ಸಕ್ಕಾಗೋದಿಲ್ಲ. ಅಕ್ಸೆಪ್ಟ್ ಮಾಡೋದು ಕಲ್ತವ್ರೆ. ನಿಮಗೆ ಯಾರಾದರೂ ತೊಂದರೆ ಕೊಡಬೇಕು ಅನ್ನೋಂಥ ಸ್ಕ್ರಿಪ್ಟ್ ಇರುವಂಥ ಪಾತ್ರಧಾರಿಗಳು ಇದ್ರೂ ಕೂಡ ನೀವು ಸ್ವೀಕಾರನೆ ಮಾಡಿಲ್ಲ ಅಂದ್ರೆ ತೊಂದರೆ ಎಲ್ಲ ಆಗ್ತದೆ. ಯಾರೋ ಒಬ್ಬರು ಬುದ್ಧನಿಗೆ, ಇದೆಲ್ಲ ಫೇಮಸ್ ಕತೆ ಕೇಳಿರ್ತೀರಿ ಎಲ್ಲರೂ ಕೂಡ, ಈ ಸಂದರ್ಭಕ್ಕೆ ಸೂಟೇಬಲ್, ಯಾಕಂದ್ರೆ ಅವ್ರು ಇದನ್ನ ಅಳವಡಿಸ್ಕೊಂಡಿದ್ರು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಗೌತಮ್ ಬುದ್ಧ ಊರಿಂದ ಊರಿಗೆ ಜ್ಞಾನ ಪ್ರಸಾರ ಮಾಡ್ತಾ ಹೊರಡ್ತಿದ್ದ. ಗೌತಮ್ ಬುದ್ಧರು ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಸುಮಾರು ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಇರುವಾಗಲೇ ಅವ್ರ ವೈಬ್ರೇಷನ್ ಇಂದಾನೆ ಗೊತ್ತಾಗ್ತಿತ್ತು ಯಾವುದೋ ಒಬ್ಬ ಮಹಾತ್ಮ ಬರ್ತಾ ಇದ್ದಾನೆ ಅಂತ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿಂಗಿರುತ್ತೆ ಯೋಗಿ. ಅಂತರ್ಮುಖತೆಗೆ ಎಷ್ಟು ಬೆಲೆ ಇದೆ, ಎಷ್ಟು ಏಕಾಂತತೆಗೆ ಬೆಲೆ ಇದೆ, ಎಷ್ಟು ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ದರ ಬೆಲೆ ಇದೆ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಕೂಡಕ್ಕೆ ತಯಾರಿಲ್ಲ ಇವತ್ತಿನ ತನಕ. ಮಾಡಿ 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 ಅಲ್ಲಿ ಮಾಡೋರನ್ನ ಕರ್ಕೊಂಡು ಬಂದು ಇಲ್ಲಿ ಮಾಡೋ ಥರ ಆಗಿದೆ. ಅದಕ್ಕಾಗಿ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ. ಹಿಂಗೆ ಮಾಡಿ ಮಾಡಿ ಹೋಗ್ಬಿಡೋದು ಅಂತೇನಷ್ಟೆ. ಏನೋ ಒಂದಷ್ಟು ಕೂಲಿ ಬಿಸಾಗ್ತದೆ, ಮಾಯ ತೊಗೊಂಡು ಹೋಗ್ತಾ ಇರಿ. ಕೂಲಿಗಾಗಿ ಮಾಡೋರು ನೀವು, ಕರ್ಮದಲ್ಲೇ ಇದ್ದರೆ, ಶಬ್ದದಲ್ಲೇ ಇದ್ದರೆ. ಮಾಲೀಕರಾಗೋದಕ್ಕಲ್ಲ. ಅಣ್ಣವ್ರೆ ನಾವು ದೇವತೆಗಳಾಗಬೇಕಂತ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಬಾಬನ ಮನೇಲಿ ಮಾಡ್ತಿದ್ದೀವಿ, ಮನೇಲಿ ಕೆಲಸ ಮಾಡಲ್ಲ ಅಣ್ಣವ್ರೆ. ನಾನು ಮನೇಲಿ ಅಪ್ಪ ಅಮ್ಮ ನಮಗೆ ಬಿಡೋದೇ ಇಲ್ಲ, ಮನೆಯಲ್ಲಿ ನನಗೆ ಪತಿ ಬಿಡೋದೇ ಇಲ್ಲ, ಮನೆಯಲ್ಲಿ ನನಗೆ ಹೆಂಡತಿ ಬಿಡೋದೇ ಇಲ್ಲ, ತಪ್ಪಿಸ್ಕೊಂಡು ಬಂದು ಬಾಬನ ಮನೇಲಿ ಮಾಡ್ಬಿಡ್ತೀನಿ ನಾನು. ಯಾಕೆ? ಇಲ್ಲಿ ಮಾಡಿದ್ರೆ ನನಗೇನಾದರೂ ಬರುತ್ತೆ, ಅಲ್ಲಿ ಮಾಡಿದ್ರೆ ಏನೂ ಬರಲ್ಲ ಅಣ್ಣವ್ರೆ. ಇಲ್ಲಿ ಮಾಡಿದ್ರೆ ಏನು ಬರುತ್ತೆ ಅಣ್ಣವ್ರೆ? ಅಲ್ಲಿ ಕರ್ಮ ಮಾಡ್ತಾ ಇದ್ದೆ, ಇಲ್ಲಿ ಕರ್ಮ ಮಾಡ್ತಾ ಇದ್ದೆ, ವ್ಯತ್ಯಾಸ ಏನಿದೆ? ಇಲ್ಲಿ ಏನಾದರೂ ಬರಬೇಕಂದ್ರೆ ಅಣ್ಣವ್ರೆ ಇಲ್ಲಿ ಇರ್ಬೇಕು ನೀವು. ಇಲ್ಲಿ ಸ್ಥಿತಿಯಲ್ಲಿ ಇದ್ದು ಮಾಡಬೇಕು. ನಿಮಗೆ ಸ್ಥಿತಿನೇ ಬರಲ್ವಲ್ಲ, ಎಲ್ಲಿ ನೀವು ಕೂತ್ಕೊಳ್ಳೋದೇ ಇಲ್ವಲ್ಲಪ್ಪ. ಕೂತ್ಕೊಂಡು ಯೋಗ ಮಾಡಿ ಅಂದ್ರೆ ನಾವು ಕರ್ಮಯೋಗಿಗಳು, ರಾಜಯೋಗಿಗಳು ಅಂತ ಹೇಳ್ಕೊಂಡು ಡೈಲಾಗ್ ಹೊಡ್ಕೊಂಡು ಬರೀ ಕರ್ಮ ಶಬ್ದದಲ್ಲೇ ಇದ್ದುಕೊಂಡು ಅವ್ರ ಹತ್ರ ಒಂದಿಷ್ಟು ಇವ್ರ ಹತ್ರ ಒಂದಿಷ್ಟು ಮಾತಾಡು, ಒಂದಷ್ಟು ವರ್ಷ ತಿಕ್ಕು ನಡಿ, ಭೋಗ ಮಾಡು, ಹೋಗು ಅಂದರೆ ಇಲ್ಲಿ ಮಾಡಿದ್ದಕ್ಕೆ ಕೊಡುತ್ತೆ ಪ್ರಕೃತಿ. ಸುಮ್ಮನೆ ಒಂದು ಟಿಪ್ಸ್ ಥರ ಹೋಟೆಲ್ದಲ್ಲಿ ಕೆಲಸ ಮಾಡಿದ್ಮೇಲೆ ಟಿಪ್ಸ್ ಹೆಂಗೆ ಬಿಸಾಕ್ತಾರೆ ಹಾಗೆ ಒಂದಷ್ಟು ಬಿಸಾಕ್ತಾರೆ. ದಾಸಿಗಳಾಗಿ ಬರಬೇಕು ಬಂದರೆ ಸ್ವರ್ಗಕ್ಕೆ. ಮಾಲೀಕರಾಗಬೇಕು ಅಂದ್ರೆ ನೀವು ಹಿಂಗೆ ಮಾಡ್ತಾ ಇದ್ರಾಗಲ್ಲ, ಬರೀ ಕರ್ಮ ಬರೀ ಶಬ್ದದಲ್ಲಿ ಮುಳುಗಿದ್ರಾಗೋದಿಲ್ಲ. ಕೂತ್ಕೊಳ್ಬೇಕು ಬುದ್ಧನಂಗೆ, ಸಿದ್ಧಿ ಮಾಡ್ಕೊಳ್ಬೇಕು ಬ್ರಹ್ಮನಂಗೆ, ಮಮ್ಮನಂಗೆ, ದಾದಿಯರಂಗೆ. ಕೂತ್ಕೊಂಡು ಅಭ್ಯಾಸ ಮಾಡೋಕ್ಕಾಗಲ್ಲ. ಪದವಿ ಮಾತ್ರ ದೊಡ್ಡ ದೊಡ್ಡ ಬೇಕು. ಕಿರೀಟ ಇಟ್ಕೊಂಡಿದ್ದೇನು, ಫೋಟೋ ತೆಗೆಸ್ಕೊಂಡಿದ್ದೇನು. ಕಿರೀಟ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಲಕ್ಷ್ಮೀನಾರಾಯಣ ಆಗೋದಿಲ್ಲ. ಕೂತ್ಕೊಳ್ಬೇಕು ಲಕ್ಷ್ಮಿಯ ಹಾಗೆ, ಸ್ಥಿತಿ ಮಾಡ್ಕೊಳ್ಬೇಕು ನಾರಾಯಣನ ಹಾಗೆ. ಅಂಥ ಸಮುದ್ರದಲ್ಲಿಯೂ ಕೂಡ ಶೇಷಶಯನನ ಹಾಗೆ
ಸ್ಥಿತಿಯನ್ನು ಇಟ್ಕೊಳ್ಬೇಕು. ಇಂಥ ಗಡಿಬಿಡಿಯ ಪ್ರಪಂಚದಲ್ಲಿಯೂ ಕೂಡ ಅಸ್ಥಿರವಾದ ಪ್ರಪಂಚದಲ್ಲಿ ಸ್ಥಿರಗೊಳಿಸಿಕೊಳ್ಬೇಕು ಅಂದರೆ ಒಂದಷ್ಟು ಕೂತ್ಕೊಳ್ಳುವ ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಅವರು ಒಂದಿನ ಹೋದಂಗೆ ನಾವು ಒಂದಿನ ಹೋಗ್ತೀವಿ. ನಮಗೂ ಒಂದಷ್ಟು ಅಲ್ಲಿ ಮಾಡಿದರೆ ಏನೋ ಒಂದಷ್ಟು ಸಿಗ್ತಿತ್ತು, ಇಲ್ಲಿ ಮಾಡಿದರೆ ಏನೋ ಒಂದಷ್ಟು ಸಿಗುತ್ತೆ ಅಷ್ಟೇ. ಟಿಪ್ಸ್ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ. ಬೆಳಗ್ಗೆಯಿಂದ ರಾತ್ರಿ ತನಕ ಏನು ನಡೀತದೆ, ಒನ್ ಡೇ ಚಾಲೆಂಜ್ ತಗೊಳ್ಳಿ. ಒನ್ ಡೇ ಚಾಲೆಂಜ್. ಇವತ್ತೊಂದು ದಿನ, ಇದು ನಾ 3 ತಿಂಗಳಿಗೋಸ್ಕರ 6 ತಿಂಗಳಿಗೋಸ್ಕರ ವರ್ಷಕ್ಕೋಸ್ಕರ ಮಾಡ್ತೀನಿ ಅಂದರೆ ಇದಾಗೋ ಕತೆ ಅಲ್ಲ. ಒನ್ ಡೇ ಚಾಲೆಂಜ್ ಅಷ್ಟೇ. ಇಡೀ ಲೈಫ್ ಲಾಂಗ್ ನಿಮ್ಮದು ಚೇಂಜ್ ಆಗಿಬಿಡುತ್ತೆ. ಇಡೀ ಲೈಫ್ ಲಾಂಗ್ ನೀವು ಖುಷಿಯಾಗಿರ್ತೀರಿ. ಇಡೀ ಲೈಫ್ ಲಾಂಗ್ ನೀವು ನಿರ್ಭಯರಾಗಿರ್ತೀರಿ, ನಿಶ್ಚಿಂತರಾಗಿರ್ತೀರಿ. ಒನ್ ಡೇ ಚಾಲೆಂಜ್, ಓನ್ಲಿ 24 ಅವರ್ಸ್ ಚಾಲೆಂಜ್. ಅದರಲ್ಲೂ ಒಂದು 6 ಗಂಟೆ ತೆಗೆದು ಬಿಡೋಣಪ್ಪ. ಒಂದು 18 ಅವರ್ಸ್ ಚಾಲೆಂಜ್, ನಿದ್ರೆ ಅದು ಬಿಟ್ಟು ಬಿಡೋಣ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ನಿದ್ದೆಯನ್ನು ಬಿಟ್ಟಾಯ್ತಾ, ಒಂದು 18 ಅವರ್ಸು 17 ಅವರ್ಸು ಚಾಲೆಂಜ್. ಏನು? ಕಣ್ಣು ತೆಗೆದಾಗಿನಿಂದ ನಾನು ಮಲಗಿಕೊಳ್ಳೋವರೆಗೂ ಏನು ನಡೀತದೋ ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಡ್ರಾಮಾ ಗೊತ್ತು. ಇದು ಕಲ್ಯಾಣಕಾರಿ, ಇದು ಪರ್ಫೆಕ್ಟ್, ಇದು ಶುಭಕಾರಿ, ಇದು ಮಂಗಳಕಾರಿ, ಇದು ಬಹು ಅಂತ ಗೊತ್ತಿರೋದ್ರಿಂದ ಇದಕ್ಕೆ ನೀನು ಬಾಯಿ ಬಡ್ಕೊಂಡ್ರೂ ಚೇಂಜ್ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅಕ್ಸೆಪ್ಟ್ ಮಾಡದೆ ಒಳ್ಳೆಯದು ಅಂತ ನನಗೆ ಗೊತ್ತಾಗೋಗಿದೆ ಅಂತ ತಿಳಿದೆ ಅಕ್ಸೆಪ್ಟ್ ಮಾಡಿ. ಓನ್ಲಿ 18 ಅವರ್ಸ್ ಚಾಲೆಂಜ್. ಜಸ್ಟ್ ಇಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಜಸ್ಟ್ ಒಂದು ಮಂತಲ್ಲಿ ನಿಮ್ಮ ಸ್ಥಿತಿ ಏಕದಮ್ ರಿಫೈನ್ ಆಗುತ್ತೆ. ಯಾರು ಏನಂದ್ರೆ ಅದು ಅಕ್ಸೆಪ್ಟ್ ಮಾಡೋದು ಒಂದು ಸಲ ರುಚಿ ಆಯಿತು ಅಂದ್ರೆ ಮುಗೀತು. ಅದಕ್ಕೆ ಗೌತಮ್ ಬುದ್ಧ ಹೋಗಿ ಒಂದು ಗಿಡದ ಕೆಳಗಡೆ ಊರಿಂದ ಊರಿಗೆ ಪ್ರವಚನ ಮಾಡ್ತಾ ಹೋಗ್ಬೇಕಾದ್ರೆ ಒಂದು ವಯಸ್ಸಾಗಿರೋ ಅಜ್ಜಿ, ಆ ಅಜ್ಜನಿಗೊಬ್ಬ ಮಗ, ಆ ಮಗ ಎಲ್ಲೋ ಒಂದು ಕಡೆ ಗೌತಮ್ ಬುದ್ಧರ ಪ್ರವಚನ ಕೇಳ್ಕೊಂಡು ಅವರಿಂದ ಹಳ್ಳಿ ಅಡ್ಡಾಡ್ಕೊಂಡು ಒಂದು 10-12 ದಿನ 10-12 ಹಳ್ಳಿಗೆ ಬಂದು ಬಿಟ್ಟಿದ್ದ. ಅಜ್ಜಿ ಮಗನನ್ನು ಹುಡ್ಕೊಂಡು ಬಂತು. ಬುದ್ಧನಿಂದ ಹೋದ ಅಂತ ಹೇಳೋರು, ಆ ಬುದ್ಧ ಎಲ್ಲಿ ಸಿಗ್ತಾನ ಅಂತೇಳಿ ಅಜ್ಜಿ ಹುಡ್ಕೊಂಡು ಬಂದುಬಿಡ್ತು. ಗೌತಮ್ ಬುದ್ಧ ಗಿಡದ ಕೆಳಗಡೆ ಕೂತಿದ್ರು. ತುಂಬಿದ ಸಭೆ. ಬಂದಿದ್ದು ಅಜ್ಜಿ 1-2 ನಿನಗೇನು ಎಂಡ್ರ ಮಕ್ಕಳ, ನಿನಗೇನು ಕೆಲಸ ಕಾರ್ಯ, ನೀನು ತಿರ್ಗೋದಲ್ದ ನಮ್ಮ ಮಕ್ಕಳನ್ನೆಲ್ಲ ಕಟ್ಕೊಂಡು ತಿರುಗ್ತಿದೀಯಾ, ನಿನ್ನ ಮನೆ ಕಾಯುವಾಗ ನಿನ್ನ ನಾಶನಾಗ ಹಿಂಗೆ ಹಳ್ಳಿಯಲ್ಲಿ ಹೆಂಗೆ ಬೈತಾರೆ, ಸಿಕ್ಕಂಗ ಬಾಯಿಗೆ ಬಂದಂಗ 1 ಗಂಟೆ ಬೈತು ಮುದುಕಿ. ಅಲ್ಲಿದ್ದವರೆಲ್ಲರೂ ಹಿಂಗೆ ಕೂಡಿಸ್ಬೇಕಂತಂದ್ರು, ಹಿಂಗೆ ಕೈ ಮಾಡಿದ್ರು ಗೌತಮ್ ಬುದ್ಧರು ಸುಮ್ಕಿರಿ ಅಂತ. ಬೈದ ಮೇಲೆ ಮತ್ತೆ ಆನಂದ ಅಂತ ಶಿಷ್ಯ ಇದ್ದ ಹೇಳ್ತಾರೆ ಗೌತಮ್ ಬುದ್ಧರು, ಸ್ವಲ್ಪ ಅಜ್ಜಿಗೆ ನೀರು ಕುಡಿ, ಆಯಾಸ ಆಗಿದೆ ಅಂದರು. ನೀರು ಕುಡಿಸಿದ. ಅದು ಸೋತು ಹೋಗಿತ್ತು. ಸ್ವಲ್ಪ ಹೊತ್ತು ಕುಂತು ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತೆ ಬೈದು ಸುಸ್ತಾಗಿ ಮನೆಗೆ ಮಗನ ಕರ್ಕೊಂಡು ಹೋಯ್ತು. ಆಗ ಅಲ್ಲಿರೋರೆಲ್ಲ ಕೇಳಿದ್ರು, ನಮಗೆ ಆ ಅಜ್ಜಿ ಮಾತಾಡೋದು ನೋಡಿದ್ರೆ ಕೋಪ ಬರ್ತಾ ಇತ್ತು, ನೀವು ಯಾಕೆ ಹಿಂಗೆ ತಡೆದ್ರಿ ನಮ್ಮನ್ನ? ನಿಮಗೇನು ಅನ್ನಿಸ್ಲೇ ಇಲ್ವಾ? ನಿಮಗೊಂದು ಚೂರು ಸ್ಥಿತಿಯಲ್ಲಿ ವ್ಯತ್ಯಾಸನೇ ಆಗಲಿಲ್ವಲ್ಲ? ಅದೇ ಮಂದಹಾಸ, ಅದೇ ಏಕಾಂತ ಸ್ಥಿತಿಯಲ್ಲಿದ್ದೀರಿ, ಏಕರಸದಲ್ಲಿದ್ದೀರಿ. ಆಗ ಗೌತಮ್ ಬುದ್ಧರು ಒಂದು 4 ಅರಳನ್ನು ಆರಿಸ್ಕೊಂಬ ಅಂತಾನೆ, ಕಲ್ಲುಗಳನ್ನು ಆನಂದಿಗೆ ಆರಿಸ್ಕೊಂಡು ಬಂದು ತಗೊಳಪ್ಪ ಅಂತ ಕೊಡಕ್ಕೆ ಹೋಗ್ತಾರೆ ಗೌತಮ್ ಬುದ್ಧರಿಗೆ. ಗೌತಮ್ ಬುದ್ಧ ಕೈ ಚಾಚೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ. ತಗೊಳ್ರಿ, ನೀವು ಕಲ್ಲು ಆರಿಸ್ಕೊಂಡು ಬರಕ್ಕೆ ಕೇಳಿದ್ರಲ್ಲ ಅಂತಾನೆ. ಸರಿ, ಈಗ ಕಲ್ಲು ಯಾರ ಹತ್ರ ಇದೆ? ನನ್ನ ಹತ್ರ ಇದೆ. ನೀನು ಕೊಡಕ್ಕೆ ಬಂದಾಗ ನಾನು ತಗೊಂಡ್ರೆ ನನ್ನ ಹತ್ರ ಬರುತ್ತೆ, ನಾನು ತಗೊಳ್ಳದೆ ಇದ್ರೆ ಯಾರ ಹತ್ರ ಉಳಿಯುತ್ತೆ? ನನ್ನ ಹತ್ರನೇ ಉಳಿಯುತ್ತೆ ಅಂತ ನಾನು. ಹಾಗೆ ಆ ಅಜ್ಜಿ ಅಷ್ಟೆಲ್ಲ ಬೈದರೂ ಕೂಡ ನಾನು ತಗೊಂಡ್ರೆ ನಂದಾಗುತ್ತೆ. ಅದು ನಾನು ತಗೊಂಡೇ ಇಲ್ಲ, ನಾನು ಸ್ವೀಕಾರ ಮಾಡಲಿಲ್ಲ. ಅಂದರೆ ಆಕೆ ಮಾತುಗಳನ್ನು ಸ್ವೀಕಾರ ಮಾಡಲಿಲ್ಲ, ಆ ಸಿಚುವೇಶನನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ನಾವೇನು ಮಾಡ್ತಾ ಇದ್ದೀವಿ? ರಿವರ್ಸ್ ಆಗಿ ಆ ಸಿಚುವೇಶನ್ ಸ್ವೀಕಾರ ಮಾಡಲ್ಲ, ಆ ಮಾತುಗಳನ್ನು, ಆ ಸಂದರ್ಭಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಹೋಗ್ತೀವಿ. ಇಷ್ಟೇ ವ್ಯತ್ಯಾಸ ನನಗೆ ಗೊತ್ತಿರೋದು. ನೀವು ಕೂಡ ಇದನ್ನು ಇವತ್ತಿಂದಲೇ 18 ಅವರ್ಸ್ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡದೆ ನನ್ನ ಪರಮ ಧ್ಯೇಯ, ಪರಮ ಸಾಧನೆ, ಪರಮ ಪುರುಷಾರ್ಥ ಅಂದ್ಕೊಂಡು ನೋಡಿ. ಯೋಗನೂ ಬೆಸ್ಟ್ ಆಗುತ್ತೆ, ಸ್ಥಿತಿನೂ ಮಸ್ತ್ ಆಗುತ್ತೆ. ನಿಶ್ಚಿಂತ ನಿರ್ಭಯ ಜೀವನ, ಇಲ್ಲೇ ಜೀವನ್ಮುಕ್ತಿಯನ್ನು ಅನುಭವಿಸಿ ಬಿಡ್ತೀರಿ. ಇದು ನನ್ನ ಆಶಯ. ನೀವು ಕೂಡ ಇದನ್ನು ಮಾಡ್ತೀರಿ ಅಂತ
ತಿಳಿದು ಆ ಶುಭ ಭಾವನೆ ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಓಂ ಶಾಂತಿ.